ಈಗ ಮಕ್ಕಳಿಗೆ ಸಾಕಷ್ಟು ಆಪ್ಷನ್ ಇದೆ ಅಂದ್ರೆ ಏನೇನೋ ತಿನ್ಬೇಕು. ಇವಾಗ ಸ್ಕೂಲಲ್ಲಿ ಏನೋ ಹೋಗ್ತಾರೆ, ಒಂದು ಬರ್ಡೇ ಆಗುತ್ತೆ, ಏನೋ ಕೊಡ್ತಾರೆ, ಸೊ ದೇ ಗೆಟ್ ಇನ್ಫ್ಲುಯೆನ್ಸ್ಡ್ ವಿತ್ ಟೂ ಮಚ್ ಆಫ್ ಶುಗರ್ ಇಂಟೇಕ್. ಸೊ ಹೌ ಮಚ್ ಇಸ್ ಟೂ ಮಚ್ ಫಾರ್ ಅ ಕಿಡ್? ಆಯ್ತು ಬಿಡು, ಫ್ರೂಟ್ ಜ್ಯೂಸು ಅಲ್ಲಿ ಇದನ್ನೇ ಕುಡಿತಾ ಇದೆಯಲ್ಲ ನನ್ನ ಮಗು, ಪರವಾಗಿಲ್ಲ ಬಿಡು ಇದನ್ನೇ ಕೊಡೋಣ. ಸಿ ಒಂದು ಸಲ ಜಸ್ಟ್ ಟರ್ನ್ ಇಟ್ ಬ್ಯಾಕ್ ಆ್ಯಂಡ್ ಸಿ ಎಷ್ಟು ಶುಗರ್ ಆ್ಯಡ್ ಆಗಿರುತ್ತೆ ಅದರಲ್ಲಿ. ನನ್ನ ಮಗು ತಿನ್ನೋದೇ ಇದು ಅಂತ ಹೇಳಿದ್ರೆ ನಿನ್ನ ಮಗುಗೆ ಅಭ್ಯಾಸ ಮಾಡಿದ್ದು ಯಾರು? ಇವಾಗಿನ ಮಕ್ಕಳು ನೀವು ಅವಾಗಲೇ ಹೇಳಿದ್ರಿ ಫೋನ್ ಕೊಟ್ಟಿಲ್ಲ ಅಂದ್ರೂ ಕಿತ್ಕೊಂಡು ನೋಡಕ್ ಬರುತ್ತೆ ಅವಕ್ಕೆ ಅಂತ. ಈ ಸ್ಕ್ರೀನ್ ಟೈಮ್ಗೂ ಈಟಿಂಗ್ ಹ್ಯಾಬಿಟ್ಗೂ ಏನಾದರೂ ಸಂಬಂಧ ಇದೆಯಾ? ನೀನು ಎಷ್ಟು ರೊಟ್ಟಿ ತಿಂದೆ ಗೊತ್ತಿಲ್ಲ, ಕೌಂಟ್ ಇಲ್ಲ, ಏನು ತಿಂದೆ ಗೊತ್ತಿಲ್ಲ, ಯಾರು ತಿನ್ಸಿದ್ರು ಗೊತ್ತಿಲ್ಲ, ಎಷ್ಟೊತ್ತಿಗೆ ತಿಂದೆ ಗೊತ್ತಿಲ್ಲ. ಆ್ಯಂಡ್ ಟೈಮ್ ಎಷ್ಟು ಎಲಾಬ್ರೇಟ್ ಆಗುತ್ತೆ ಅಂದರೆ ಮಕ್ಳಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಬರಲಿ, ಆ ತರಕಾರಿ ಅಂತೂ ಇಷ್ಟನೇ ಆಗಲ್ಲ, ತಿನ್ನೋದಿಲ್ಲ ಅಂದ್ಬಿಟ್ಟು ಆಲ್ಟರ್ನೇಟ್ಸ್ ಕಡೆ ಹೋಗ್ತಾರೆ ಪೇರೆಂಟ್ಸ್. ಅದು ಎಷ್ಟು ಸೇಫ್ ಅಥವಾ ಒಳ್ಳೇದು? ಬೆಸ್ಟ್ ಆಲ್ಟರ್ನೇಟಿವ್ ದಟ್ ಯು ಕ್ಯಾನ್ ಗೆಟ್ ಇಸ್ ಇನ್ಕ್ಲೂಡಿಂಗ್ ಯುವರ್ ಚಿಲ್ಡ್ರನ್ ವಿತ್ ಎವ್ರಿಥಿಂಗ್ ದಟ್ ಯು ಡೂ, ದೆನ್ ಯು ಬೆಟರ್ ಡೋಂಟ್ ನೀಡ್ ಆಲ್ಟರ್ನೇಟಿವ್ಸ್. ಪ್ಯಾಕೇಜ್ಡ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ ಅಂತ ಬಂದಾಗ ಟಿನ್ಡ್ ಜ್ಯೂಸಸ್, ಮಕ್ಕಳಿಗೆ ಸಾಮಾನ್ಯ ಏನೇ ಮನೇಲಿ ಪ್ರಾಕ್ಟೀಸ್ ಮಾಡಿಸಿದ್ರು ಇಂಥವೇ ಜಾಸ್ತಿ ಇಷ್ಟ ಆಗುತ್ತೆ. ಹೊರಗಡೆದೇ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೆ ಈಗ ಮಕ್ಕಳಿಗೆ ಸಾಕಷ್ಟು ಆಪ್ಷನ್ ಇದೆ ಅಂದ್ರೆ ಏನೇನೋ ತಿನ್ಬೇಕು. ಇವಾಗ ಸ್ಕೂಲಲ್ಲಿ ಏನೋ ಹೋಗ್ತಾರೆ, ಒಂದು ಬರ್ಡೇ ಆಗುತ್ತೆ, ಏನೋ ಕೊಡ್ತಾರೆ, ಸೊ ದೇ ಗೆಟ್ ಇನ್ಫ್ಲುಯೆನ್ಸ್ಡ್ ವಿತ್ ಟೂ ಮಚ್ ಆಫ್ ಶುಗರ್ ಇಂಟೇಕ್. ಸೊ ಹೌ ಮಚ್ ಇಸ್ ಟೂ ಮಚ್ ಫಾರ್ ಅ ಕಿಡ್? See, sugar is too much. At the end of the day, sugar is sugar. There's nothing about, okay, ishtu sugar ಒಳ್ಳೆದು, ಅಷ್ಟು ಶುಗರ್ ಒಳ್ಳೆದು. ಓಕೆ, ಶುಗರ್ ಏನ್ ಮಾಡುತ್ತೆ ನಮ್ಮ ಬಾಡಿಗೆ? ಶುಗರ್ ನಮ್ಮ ಬ್ರೈನ್ ಸೆಲ್ಸ್ನ ಡಿಪ್ಲೀಟ್ ಮಾಡ್ತಾ ಬರುತ್ತೆ. ಸೊ ಜಸ್ಟ್ ನಾಟ್ ಬ್ರೈನ್ ಸೆಲ್ಸ್, ಅಂದ್ರೆ ಈಗ ಕ್ರೇವಿಂಗ್ ಜಾಸ್ತಿ ಆಗುತ್ತೆ ಅಲ್ವಾ, ಶುಗರ್ ತಿಂದಾಗ ಇನ್ನೂ ಬೇಕು ಅನ್ನೋ ಕ್ರೇವಿಂಗ್ ಬರುತ್ತೆ. ಸೊ ಆ ಇನ್ನೂ ಬೇಕು ಕ್ರೇವಿಂಗ್ ಅಲ್ಲಿ ಜಾಸ್ತಿ ತಿಂತಾರೆ. ನಾವಾದ್ರೂ ಅಷ್ಟೇ ಜಾಸ್ತಿ ತಿಂತೀವಿ. ಸೊ ಜಾಸ್ತಿ ತಿಂದಾಗ ಏನಾಗುತ್ತೆ, ನನ್ನ ರಕ್ತ ಅಥವಾ ಬ್ಲಡ್ ಸೆಲ್ಸ್ ವಾಟ್ ಎವರ್ ವಿ ಕಾಲ್, ಆ ಬ್ಲಡ್ ಸೆಲ್ಸ್ ಅಲ್ಲಿ ಬರೀ ಶುಗರ್ ಇರುತ್ತೆ. ಸೊ ವೆನ್ ದರ್ ಇಸ್ ಓನ್ಲಿ ಶುಗರ್, ಅದನ್ನ ಅಗೇನ್ ನನ್ನ ಹೆಲ್ದಿ ಸೆಲ್ಸ್ ಪ್ರೊಡ್ಯೂಸ್ ಆಗಲ್ಲ, ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದೇರ್. ಸೊ ಮಕ್ಕಳಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಸಿ, 1 piece ಕೇಕ್ ನನ್ನ ಮಗುನ ರೂಪನ್ ಮನೆಗೆ ಕರ್ಕೊಂಡ್ ಬಂದಾಗ ಸಿಕ್ತು ಅಷ್ಟೇ, ನನ್ನ ಮನೇಲಲ್ಲ. ಅಲ್ಲಿ ಹೋಗಿ ಇಷ್ಟ ಆಯ್ತು ಅಮ್ಮ ನನ್ ಬೇಕು ಅಂತ ಮತ್ ಕೇಳ್ತು, ಮತ್ ನನ್ ಮನೆಗೂ ನಾ ತಂದ್ಕೊಟ್ಟೆ, ಮನೇಲಿ ಇರುವಾಗ ವಾರಕ್ಕೊಂದ್ಸತಿ ಇದನ್ನ ನಿಲ್ಸಿ. ಸಿ, ಈಗ ಎಲ್ಲೋ ಮೇಘನ್ ಮನೆ ಕರ್ಕೊಂಡು ಹೋದಾಗ 1 piece ಕೇಕ್ ಮೇಘ ಕೊಟ್ಲು ಅಂತ ಹೇಳಿದ್ರೆ ಮೇಘ ಒಬ್ವಿಯಸ್ಲಿ 1 piece ಕೇಕ್ಗೆ ಸ್ಟಾಪ್ ಮಾಡ್ತಾಳೆ. ಅಥವಾ ಆಯ್ತು, ಮೇಘನ್ ಮನೆಯಲ್ಲಿ ಇದ್ದಷ್ಟೊತ್ತು ನನ್ ಮಗುಗೆ ಸಿಕ್ತು ಅಷ್ಟೇ. ಮೇಘನ್ ಮನೆಯಿಂದ ಆಚೆ ಬಂದ್ಮೇಲೆ ನಂಗೆ ಕೇಕ್ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ. ಯು ಕ್ಯಾನ್ ಟ್ರಿಕ್ ಯುವರ್ ಕಿಡ್ ಅಟ್ ಲೀಸ್ಟ್ ಅಂಟಿಲ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್. ಅಲ್ಲಿ ತನಕ ನನ್ನ ಮಕ್ಕಳಿಗೆ ಒಳ್ಳೆ ಅಭ್ಯಾಸನೇ ಮಾಡಿಸಿದ್ರೆ, ಎಸ್ ಐ ಡೋಂಟ್ ಗೆಟ್ ದೀಸ್ ಥಿಂಗ್ಸ್ ಇನ್ ದೀಸ್ ಪ್ಲೇಸಸ್, ನಮ್ಮ ಮನೇಲಿ ಇದನ್ನೆಲ್ಲ ತರಲ್ಲ. ಅಂಡ್ ಸ್ಟಾಪ್ ಗೆಟಿಂಗ್ ದೀಸ್ ಥಿಂಗ್ಸ್. ಒಂದು ಫ್ರಿಕ್ಷನ್ ಕ್ರಿಯೇಟ್ ಮಾಡಿ. ಈಗ ನಿಮ್ ಕೇಕ್ ತಿನ್ಬೇಕಾ, ಆ ಕೇಕ್ನ ನಾನು ಹೋಗಿ ಅಂಗಡಿನಲ್ಲೇ ತಿನ್ಬೇಕು, ಈ ಫ್ರಿಕ್ಷನ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ತನಕ ಹೋಗೋದೇ ಒಂದ್ ದೊಡ್ಡ ಟಾಸ್ಕ್. ರೈಟ್. ನಂಗೆ ಬಿಸ್ಕೆಟ್ ಬೇಕಾ, ಬಿಸ್ಕೆಟ್ ಅಂಗಡಿಲೇ ಸಿಗೋದು, ನನ್ನ ಮನೇಲಿ ಬಿಸ್ಕೆಟ್ ಇಲ್ಲ, ನಾನು ಬಿಸ್ಕೆಟ್ ತರಲ್ಲ, ಹುಡ್ಕೋಬೇಕಾದ್ರೆ. ನಿಂಗೆ ಬಿಸ್ಕೆಟ್ ನಾನು ಮನೇಲಿ ಬ್ಯಾಡ್ಕೊಡ್ತೀನಿ, ಬೇಕಾದ್ರೆ ರಾಗಿ ಬಿಸ್ಕೆಟ್ ಮಾಡ್ಕೊಡ್ಬೋದು, ಗೋಧಿ ಬಿಸ್ಕೆಟ್ ಮಾಡ್ಕೋಬಹುದು, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬಿಸ್ಕೆಟ್ ಮಾಡ್ಕೊಡ್ಬೋದು, ಏನೇನೋ ವೆರೈಟಿ ಇದೆ, ನಾನು ಮನೇಲಿ ಮಾಡ್ಬೋದು. ಅದು ಕ್ರೀಮ್ ಬಿಸ್ಕೆಟೇ ಬೇಕು ನನಗೆ ಅಂತ, ಕ್ರೀಮ್ ಬಿಸ್ಕೆಟ್ ಇಲ್ಲ ಮನೇಲಿ, ಎಲ್ಲಿಂದ ಕೊಡ್ಲಿ? ಸೊ ಈ ತರಲ್ಲ ಕೊಡಲ್ಲ ಅಷ್ಟೇ. ತರಲ್ಲ ಕೊಡಲ್ಲ ಅನ್ನೋಕ್ಕಿಂತ ಇಲ್ಲ ಮನೇಲಿ ನಾನು ಹೆಂಗಿಂದ ಹುಡುಕ್ಲಿ ಮಗುಗೆ? ಅದನ್ನ ಅವ್ರಿಗೆ ಬಿಟ್ಬಿಟ್ಟು 4 ಸಲ ಹುಡುಕು ಅಂತ ಹೇಳಿದ್ರೆ ಸಿಗೋದಿಲ್ಲ ಅವರಿಗೆ. ದೇ ವಿಲ್ ಜಸ್ಟ್ ಕೀಪ್ ಕ್ವೈಟ್. ಸೊ ಯಾಕೆ, ವೈ ಡು ಯು ವಾಂಟ್ ಟು ಪ್ರಾಕ್ಟಿಸ್ ಬ್ರಿಂಗಿಂಗ್ ಸಮಥಿಂಗ್ ಹೋಮ್ ಅಂಡ್ ಸ್ಟಾಪಿಂಗ್ ದೆಮ್ ಫ್ರಮ್ ಈಟಿಂಗ್ ದೆಮ್? ಹೌದು, ನೀವು ಇದು ಹೇಳಿದಾಗ ಇನ್ನೂ ಒಂದು ವಿಚಾರ ನೆನಪಾಯ್ತು. ಈ ಪ್ಯಾಕೇಜ್ಡ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ ಅಂತ ಬಂದಾಗ ಟಿನ್ಡ್ ಜ್ಯೂಸಸ್, ಮಕ್ಕಳಿಗೆ ಸಾಮಾನ್ಯ ಏನೇ ಮನೇಲಿ ಪ್ರಾಕ್ಟೀಸ್ ಮಾಡಿಸಿದ್ರು ಇಂಥವೇ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಈಗ ಮನೇಲಿ ಮಾಡೋ ಫ್ರೂಟ್ ಜ್ಯೂಸಿಗೆ ನೀವು ಅಷ್ಟು ಸಕ್ಕರೆ ಹಾಕಲ್ಲ ಆಯ್ತಾ. ಮೋರ್ ದನ್ 20% 30% ಇಟ್ ಇಸ್ ಜಸ್ಟ್ ಶುಗರ್ ಸಿರಪ್. ಅದ್ರಲ್ಲೆಲ್ಲಾನು ಮನೇಲಿ ನೀವು ಅಷ್ಟು ಶುಗರ್ ಹಾಕಿ ಮಾಡ್ತಿರೋ ಜ್ಯೂಸ್ನ, ಮನೆಯಲ್ಲಿ ಇಟ್ ಇಸ್ ಜಸ್ಟ್ ಪ್ಲೇನ್ ಜ್ಯೂಸ್ ನೀವು ಮಾಡೋದು. ಫಸ್ಟ್ ಆಫ್ ಆಲ್ ಜ್ಯೂಸ್ ಬೇಡ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಜ್ಯೂಸ್ ಮಾಡಿದಾಗ ಕೆಲವೊಂದ್ಸಲ ಸ್ಟ್ರೈನ್ ಔಟ್ ಮಾಡ್ಬಿಡ್ತೀವಿ. ನಾರಿನ ಅಂಶ ಏನೇನಿರುತ್ತೆ, ಸಿಪ್ಪೆನಲ್ಲಿ ಏನೇನು ನಾರ ಅಂಶ ಇರುತ್ತೆ ಅದೆಲ್ಲ ಸ್ಟ್ರೈನ್ ಔಟ್ ಆಗೋಗುತ್ತೆ. ಸೊ ಇಟ್ಸ್ ಗಾನ್. ಸೆಕೆಂಡ್ ಪಾಯಿಂಟ್, ಅಲ್ಲಿ ಕ್ವಾಂಟಿಟಿನೇ ಗೊತ್ತಾಗಲ್ಲ. ಸಿ, ನೀವು ಒಂದೇ ಒಂದು ಬಾಳೆಹಣ್ಣು ಹಾಕಿ ಜ್ಯೂಸ್ ಮಾಡಿದ್ರೆ ಇಷ್ಟ ಆಗುತ್ತೆ. 2 ಬಾಳೆಹಣ್ಣು ಹಾಕಿ ಇಷ್ಟು ಜ್ಯೂಸ್ ಮಾಡಿದಾಗ ತುಂಬಾ ಜಾಸ್ತಿ ಆಗುತ್ತೆ, ಗೊತ್ತಾಗೋದೇ ಇಲ್ಲ. ಬೆಟರ್ ಆ ಬಾಳೆಹಣ್ಣನ್ನ ಬಾಳೆಹಣ್ಣು ತರನೇ ತಿನ್ನೋದು ಬೆಟರ್, ರಾ ಫ್ರೂಟ್ ಅಷ್ಟೇ. ಓಕೆ, ಯಾಕೆ ಹೊರಗಡೆದೇ ಇಷ್ಟ ಆಗುತ್ತೆ ಅಂದ್ರೆ ಅವರಿಗೆ ನಾರಿನ ಅಂಶ ಎಲ್ಲ ಮಿಕ್ಸ್ ಆಗಿರಲ್ವಲ್ಲ ಅದ್ರಲ್ಲಿ, ಅಷ್ಟೇ ಆರಾಮಾಗಿ ಕುಡ್ಕೊಂಡಿರ್ಬೋದು ಅಂತ. ಅಂಡ್ ಅನ್ ಅದರ್ ಥಿಂಗ್ ಫಾರ್ ದ ಪೇರೆಂಟ್ಸ್, ಅಗೇನ್ ಅವರು ಏನ್ ಅನ್ಕೊಂತಾರೆ, ಆಯ್ತು ಬಿಡು ಫ್ರೂಟ್ ಜ್ಯೂಸ್ ಅಲ್ಲಿ ಇದನ್ನೇ ಕುಡಿತಾ ಇದೆಯಲ್ಲ ನನ್ನ ಮಗು,
ಪರವಾಗಿಲ್ಲ ಬಿಡು ಇದನ್ನ ಕೊಡೋಣ. ಸಿ ಒಂದು ಸಲ ಜಸ್ಟ್ ಟರ್ನ್ ಇಟ್ ಬ್ಯಾಕ್ ಅಂಡ್ ಸಿ ಎಷ್ಟು ಶುಗರ್ ಆಡ್ ಆಗಿರುತ್ತೆ ಅದ್ರಲ್ಲಿ. ನನ್ ಮಗು ತಿನ್ನದೇ ಇದು ಅಂತ ಹೇಳಿದ್ರೆ ನಿನ್ ಮಗುಗ್ ಅಭ್ಯಾಸ ಮಾಡಿದ್ ಯಾರು? ನಾನೇ. ನೀನ್ ಅಭ್ಯಾಸ ಮಾಡಿ ನನ್ ಮಗು ತಿಂತಾ ಇಲ್ಲ, ನನ್ ಮಗು ಅದನ್ನೇ ಕೇಳ್ತಾ ಇದೆ ಅಂದ್ರೆ ಪಾಪ ಮಗುನ್ ಯಾಕೆ ದೂಷಿಸ್ತೀಯಾ? ಅದಕ್ಕೇನು ಗೊತ್ತಿಲ್ಲ, ಅದು ಕಲ್ತಿರ್ಲಿಲ್ಲ, ಕಲಿಯಂಗ್ ಮಾಡಿದ್ದು ಎನ್ವೈರನ್ಮೆಂಟ್ ಅಷ್ಟೇ. ಅಂಡ್ ಆಲ್ಸೋ ಇನ್ನ ಒಂದೇನಾಗುತ್ತೆ ಮಕ್ಳ ಕೇಸಲ್ಲಿ ಅಂದ್ರೆ, ನಾನ್ ತಿನ್ನಲ್ಲ, ನನ್ ಮಗುನು ತಿನ್ನಲ್ಲ ಅವಲಕ್ಕಿ ವಿಷಯಕ್ಕೆ. ನನ್ ಮಗು ತಿನ್ನಲ್ಲ, ಅವಲಕ್ಕಿ ಇಷ್ಟ ಆಗಲ್ಲ ನನ್ ಮಗುಗೆ, ಬೇರೆ ಒಂದ್ ಮಾಡ್ಕೊಟ್ಬಿಡ್ತೀನಿ, ಇಷ್ಟ ಆಗಲ್ಲ. ಸೊ ನನ್ಗೆ ಫ್ರೂಟ್ ಜ್ಯೂಸ್ ತುಂಬಾ ಇಷ್ಟ, ತುಂಬಾ ಇಷ್ಟ ನನ್ ಮಗುಗೂ ಫ್ರೂಟ್ ತುಂಬಾ ಇಷ್ಟ. ಸಿ ಹೆಂಗ್ ಡಿಸೈಡ್ ಇಷ್ಟ ಆಗುತ್ತೆ? ನೋ, ಸಿ ದಟ್ ಇಸ್ ಅನ್ ಇಂಡಿವಿಜುವಲ್ ಆಲ್ ಟುಗೆದರ್ ಅಷ್ಟೇ. ಸೊ ಆ ಇಂಡಿವಿಜುವಲ್ಗೆ ಇಂಡಿವಿಜುವಲ್ ಆಗಕ್ಕೆ ಬಿಡ್ಬೇಕು. ನಾವ್ ಮಗು ಮುಂದೆ ಜ್ಯೂಸ್ ಕುಡ್ಕೊಂಡ್ ಕೂತಿದ್ರೆ ಮಗು ಫ್ರೂಟ್ ಪಲ್ಪ್ ತಿನ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ರೈಟ್. ಈ ಈಟಿಂಗ್ ಹ್ಯಾಬಿಟ್ಸ್ ಅಂತ ಬಂದಾಗ ಇವಾಗಿನ ಮಕ್ಳು, ನೀವು ಅವಾಗಲೇ ಹೇಳಿದ್ರಿ ಫೋನ್ ಕೊಟ್ಟಿಲ್ಲ ಅಂದ್ರೂ ಕಿತ್ಕೊಂಡ್ ನೋಡಕ್ ಬರುತ್ತೆ ಅವಕ್ಕೆ ಅಂತ. ಈ ಸ್ಕ್ರೀನ್ ಟೈಮ್ಗೂ ಈಟಿಂಗ್ ಹ್ಯಾಬಿಟ್ಗೂ ಏನಾದ್ರೂ ಸಂಬಂಧ ಇದೆಯಾ? ಸಿಕ್ಕಾಪಟ್ಟೆ ದೊಡ್ಡ ಸಂಬಂಧ ಇದೆ. ಹೇಗೆ? ಸೊ ಈಗ ಏನಾಗುತ್ತಂದ್ರೆ, ಸ್ಕ್ರೀನ್ ಟೈಮ್ ಇಲ್ಲಿ ನೋಡ್ಕೊಂಡು ಮಗು ಏನ್ ಮಾಡುತ್ತೆ, ಇಲ್ಲಿ ತಿನ್ನಿಸ್ತಾ ಇರ್ತಾರೆ ಯಾರೋ, ಅದಿಲ್ಲಿ ನೋಡ್ತಾ ಇರುತ್ತೆ, ಅಥವಾ ಅದೇ ನೋಡ್ಕೊಂಡು ತಿಂತಾ ಇರುತ್ತೆ. ಅದ್ ಇಲ್ಲಿ ತಿಂತಾ ಇದೆಯಾ ಇಲ್ಲಿ ತಿಂತಿದ್ಯಾ ಅದಕ್ಕೆ ಗೊತ್ತಾಗಲ್ಲ. ನೋಡಿರ್ತೀರಲ್ಲ ಒಂದೊಂದ್ಸಲ ಹಿಂಗೆ ಇಲ್ಲೆಲ್ಲ ಮಾಡ್ಕೊಂಡು ತಿಂದಿರ್ತವೆ. ಅಮ್ಮಂದ್ರೆ ತಿನ್ಸುವಾಗ ಅಥವಾ ಅಜ್ಜಿಗಳು, ಅಮ್ಮಂದ್ರು ಬೈಕೋಬಾರ್ದು, ಏನ್ ನಮ್ನೆ ಬೈತಾ ಇದಾರೆ ಮೇಘ ಅಂತ. ಸೊ ಯಾರಾದ್ರೂ ತಿನ್ಸುವಾಗ ಅವ್ರ ಜೊತೆ ಕನೆಕ್ಷನ್ನೇ ಇಲ್ಲ ಮಗುಗೆ. ಆಯ್ತು, ಕನೆಕ್ಷನ್ ಬೇಡ, ಏನ್ ತಿಂತಿದ್ಯಾ ಅಂತ ಕ್ವಶನ್ ಕೇಳಿ ಮಗುಗೆ, ಗೊತ್ತಿಲ್ಲ. ಏನ್ ಊಟ ಮಾಡಿದೆ ಅಂದ್ರೆ ಹೇಳಕ್ಕೆ ಗೊತ್ತಿಲ್ಲ. ಡೋರೆಮಾನ್ ನೋಡ್ತಾ ಇತ್ತು ಮಗು, ಅದೇ ಹೇಳುತ್ತೆ ಬೇಕಾದ್ರೆ. ನಾನು ಆ ಎಪಿಸೋಡ್ ನೋಡಿದೆ, ಅದ್ರಲ್ಲಿ ಅದೇನೋ ಇತ್ತು, ಹಿಂಗೇನೋ ಆಯ್ತು. ನೀನ್ ಎಷ್ಟು ರೊಟ್ಟಿ ತಿಂದೆ ಗೊತ್ತಿಲ್ಲ, ಕೌಂಟ್ ಇಲ್ಲ, ಏನ್ ತಿಂದೆ ಗೊತ್ತಿಲ್ಲ, ಯಾರು ತಿನ್ಸಿದ್ರು ಗೊತ್ತಿಲ್ಲ, ಎಷ್ಟೊತ್ತಿಗೆ ತಿಂದೆ ಗೊತ್ತಿಲ್ಲ. ಅಂಡ್ ಟೈಮ್ ಎಷ್ಟು ಎಲಾಬ್ರೇಟ್ ಆಗುತ್ತೆ ಅಂದ್ರೆ, ಆ ಸ್ಕ್ರೀನ್ ಟೈಮ್ ನ ನೋಡ್ಕೊಂಡು ಆ ಮಕ್ಕಳು 20 ನಿಮಿಷದಲ್ಲಿ ತಿಂದು ಮುಗ್ಸೋದನ್ನ 3/4 ಗಂಟೆ 1 hour ಆದ್ರೂ ಮುಗ್ಸಿರಲ್ಲ. ಅದು ಎಕ್ಸ್ಪ್ಯಾಂಡ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ಮೀಲ್ಗೆ ಮತ್ತೆ ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟ್ ಮೀಲ್ ಆಬ್ವಿಯಸ್ಲಿ ತಿನ್ನಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ, ಆಗ ಎಲ್ಲಾ ಪುಷ್ ಆಗ್ತಾ ಹೋಯ್ತಲ್ಲ, ರೂಟೀನೇ ಬದಲಾಗೋಗುತ್ತೆ. ಸೊ ಯಾಕೆ ತಿನ್ನಲ್ವಾ, ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ತಿನ್ನಲ್ವಾ, ಬೇಡ ತಿನ್ಬೇಡ. ಎಷ್ಟೊತ್ತು ತಿಂದಿರ ಇರಕ್ಕಾಗುತ್ತೆ, ಅಥವಾ ಎಷ್ಟೊತ್ತು ಹಸ್ಕೊಂಡಿರಕ್ಕಾಗುತ್ತೆ ಮಗು? ಮ್ಯಾಕ್ಸಿಮಮ್ ಹಠ ಮಾಡ್ತು ಅಂದ್ರೆ, ನಾನು ಅದ್ರ ಅಮ್ಮ, ನನ್ಗೂ ಹಠ ಮಾಡಕ್ ಬರುತ್ತೆ. ನಾನು ಹಠ ಅದ್ರ ಜೊತೆಗೆ ಮಾಡಿದಾಗ ಅದಕ್ಕೆ ಅರ್ಥ ಆಗುತ್ತೆ, ನಮ್ಮಮ್ಮ ಬಗ್ಗಲ್ಲ, ನಮ್ಮಮ್ಮನೂ ಹಠ ಮಾಡ್ತಾ ಇದ್ದಾಳೆ ನನ್ನ ಜೊತೆ ಅಂತ. ಸೊ ಐ ಥಿಂಕ್ ದಟ್ ಈಸ್ ವೇರ್ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್ಸ್. ರೈಟ್. ಈ ಫುಡ್ ಪ್ಯಾಟರ್ನ್ ಅಥವಾ ಈಟಿಂಗ್ ಹ್ಯಾಬಿಟ್ಸ್ ಅಂತ ಬಂದಾಗ, ಮಗು ಊಟ ಮಾಡ್ಲಿಲ್ಲ ಅಂದಾಗ, ಅಥವಾ ಸಂಜೆ ಹೊತ್ತೇನೋ ಹಾಲು ಕೊಡ್ತೀನಿ ಅಂದಾಗ, ಈ ಆಲ್ಟರ್ನೇಟ್ಸ್ ಕೆಲವು ಪ್ರೋಟೀನ್ ಇರ್ಬೋದು ಅಥವಾ ಮಲ್ಟಿವಿಟಮಿನ್ಸ್ ಇರ್ಬೋದು, ಮಕ್ಳಿಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಂದ ಬರ್ಲಿ, ಆ ತರಕಾರಿ ಅಂತೂ ಇಷ್ಟನೇ ಆಗಲ್ಲ, ತಿನ್ನೋದಿಲ್ಲ ಅನ್ಬಿಟ್ಟು ಆಲ್ಟರ್ನೇಟ್ಸ್ ಕಡೆ ಹೋಗ್ತಾರೆ ಪೇರೆಂಟ್ಸ್. ಅದು ಎಷ್ಟು ಸೇಫ್ ಅಥವಾ ಒಳ್ಳೇದು, ಅವಶ್ಯಕ? ನಾನ್ ಹೇಳೋದು, ಫಸ್ಟಿಗೆ ನಾವು ಈಗ ನಮ್ಗೆಲ್ಲ ಆದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ನಾನ್ ವೆಜಿಟೇರಿಯನ್, ನನಗೆ ನಾನ್ ವೆಜ್ ಆಪ್ಷನ್ಸ್ ಇಲ್ವೇ ಇಲ್ಲ, ಪ್ರೋಟೀನ್ ಸೋರ್ಸಸ್ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಸೊ ನನಗೆ ಅವಶ್ಯಕತೆ ಬೀಳಬಹುದೇನೋ ಹೊರಗಡೆಯಿಂದ ಪ್ರೋಟೀನ್ ತಗೊಳ್ಳೋದು, ಅವಶ್ಯಕತೆ ಬೀಳ್ಬೋದೇನೋ, ಬಟ್ ಮಗುಗೆ ಆ ಕನ್ಸ್ಟ್ರೈನ್ಸ್ ಇನ್ನ ಇರೋದಿಲ್ಲ. ಸೊ ಆದಷ್ಟು ಲೈಕ್ ಹೌ ಐ ಸೆಡ್, ಇನ್ಕ್ಲೂಡ್ ವೆರೈಟಿ ಇನ್ಕ್ಲೂಡ್ ಮಾಡಿದಾಗ ಇಟ್ ವುಡ್ ಕಾಂಪ್ಲಿಮೆಂಟ್, ಯಾವುದನ್ನು ಬೇಡ ಅಂತ ಹೇಳಲ್ಲ. ಅಂಡ್ ಇನ್ವಾಲ್ವ್ ಮಾಡ್ಕೊಳ್ಳಿ ಮಕ್ಕಳನ್ನ. ಈಗ ನೀವು ಸೌತೆಕಾಯಿ ಕಟ್ ಮಾಡುವಾಗ ಕಿಡ್ ಫ್ರೆಂಡ್ಲಿ ನೈಫ್ ಎಲ್ಲ ಸಿಗುತ್ತೆ ಇವಾಗ, ಮಕ್ಕಳ ಫ್ರೆಂಡ್ಲಿ ನೈಫ್ ನ ಕೊಟ್ಬಿಟ್ಟು ಹೆಚ್ಚು ಅಂತ ಕೊಟ್ರೆ ಏನೊಂದಿಷ್ಟು ಗಲೀಜ್ ಮಾಡ್ತಾರ, ಒಂದಿಷ್ಟು ವೇಸ್ಟ್ ಮಾಡ್ತಾರೆ. ಇಟ್ಸ್ ಓಕೆ, ಇನ್ಕ್ಲೂಡ್ ಮಾಡಿದಾಗ ದೇರ್ ಕ್ಯೂರಿಯಸ್, ದೇರ್ ಬೌಂಡ್ ಟು ಟ್ರೈ ದಟ್, ದೇರ್ ಇನ್ಕ್ಲೂಡೆಡ್ ದರ್. ಚಪಾತಿ ಮಾಡುವಾಗ ಮಗುನೇ ಇನ್ಕ್ಲೂಡ್ ಮಾಡ್ಕೊಂಡು ಚಪಾತಿ ಮಾಡಿ. ಒಂದಿಷ್ಟು ಹಿಟ್ಟು ವೇಸ್ಟ್ ಆಯ್ತಾ, ಇಟ್ಸ್ ಓಕೆ. ಒಂದಿಷ್ಟು ರಂಪಾಟ ಮಾಡ್ತಾ, ಇಟ್ಸ್ ಓಕೆ. ಅವರ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ ಮಕ್ಕಳದ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ನಾ ಹೇಳುವಾಗ. ಅಂಡ್ ಇದನ್ನ ಅವರೇ ಮಾಡುವಾಗ ದೇ ಆರ್ ಟೆಂಡ್ ಟು ಟ್ರೈ ದಮ್. ಈವನ್ ಇಫ್ ದೇ ಆರ್ ನಾಟ್ ಈಟಿಂಗ್ ದಮ್ ಆನ್ ಅ ರೆಗ್ಯುಲರ್ ಬೇಸಿಸ್, ಅವ್ರಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಈಗ ಸೊಪ್ಪು ಕ್ಲೀನ್ ಮಾಡುವಾಗ ಮಗುನು ಸೇರಿಸ್ಕೊಂಡ್ರೆ ನಾನು ಹೇಳ್ಕೊಡ್ಬೇಕು, ಹೌದು ಸೊಪ್ಪು ಕ್ಲೀನ್ ಮಾಡಕ್ ನನ್ನ ಮಗು ಕೊಟ್ಬಿಟ್ಟು ನೀನ್ ಕ್ಲೀನ್ ಮಾಡು ಅಂತ ಹೇಳಕ್ಕಾಗಲ್ಲ. ಬಟ್ ಐ ಕ್ಯಾನ್ ಸ್ಟಿಲ್ ಟೆಲ್ ದಮ್, ಇದು ನೋಡು ಹಿಂಗ್ ಕಟ್ ಮಾಡಿ ಕೊಡ್ಬೇಕು ನೀನು, ಅಮ್ಮನೂ ಈ ತರ ಮಾಡ್ತಾ ಇದ್ದಾಳೆ ನೋಡು, ನೀನು ಇದೇ ತರ ಮಾಡು. ಹಂಗ್ ಮಾಡಿದಾಗ ದೇ ವಿಲ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಕೇಳ್ತಾರಮ್ಮ ಏನಿದು,
ಇದನ್ನ ಏನಕ್ಕೆ ಹಾಕ್ತೀಯ ನೀನು, ಆ ಕ್ವೆಶ್ಚನ್ ಆನ್ಸರ್ ಇರುತ್ತೆ. ಮತ್ತೆ ಒಂದ್ ಒಳ್ಳೆ ರ್ಯಾಪೋ ಬಿಲ್ಡ್ ಆಗುತ್ತೆ. ಎಕ್ಸಾಕ್ಟ್ಲಿ, ಆ ಇಮೋಷನಲ್ ಕೋಶನ್ ಡೆವಲಪ್ ಅಲ್ವಾ, ಅದು ತುಂಬಾ ಡೆವಲಪ್ ಆಗುತ್ತೆ. ಈಗ ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಗುಗೆ ಆ ಟೈಮಲ್ಲೇ ಸ್ಕ್ರೀನ್ ಟೈಮ್ ಇಂಟ್ರೊಡ್ಯೂಸ್ ಆಗೋದು ಮಕ್ಕಳಿಗೆ. ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ, ಮಗುಗೆ ಫೋನ್ ಕೊಟ್ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು ಬರೋ ತನಕ ಫೋನ್ ನೋಡ್ತಾ ಇರೋ, ಅಥವಾ ನಾ ಕೆಲಸ ಮುಗಿಸ್ಕೊಂಡು ಬರೋ ತನಕ ಟಿವಿ ನೋಡ್ತಾ ಇರೋ. ಯಾಕೆಂದ್ರೆ ಈಗೆಲ್ಲ ಮಕ್ಕಳು ಒಬ್ಬರೇ ಇರ್ತಾರೆ ಮನೇಲಿ, ಜೊತೆಗೆ ಯಾರು ಇರೋದಿಲ್ಲ, ನೈಬರ್ಸ್ ಎಲ್ಲ ಹಾರ್ಡ್ಲಿ ಇಂಟರಾಕ್ಷನ್ ಇರುತ್ತೆ. ಹಿಂಗೆಲ್ಲ ಆದಾಗ ಏನಾಗುತ್ತೆ, ಮಗು ತನ್ನ ಪಾಡಿಗೆ ತಾನೇನೋ ಮಾಡ್ಕೋತಾ ಇರುತ್ತೆ, ಮನೇಲಿರೋರು ಅವ್ರ ಪಾಡಿಗೆ ಅವ್ರೇನೋ ಮಾಡ್ಕೊತಾ ಇರ್ತಾರೆ. ಸೊ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಮಗುನ ನಾನು ಇನ್ಕ್ಲೂಡ್ ಮಾಡ್ಕೋತಾ ಇದ್ರೆ ಮಗುಗೂ ನಾನು ಏನೋ ಮಾಡ್ತಾ ಇದ್ದೀನಿ, ಒಂಥರ ಸೇಫ್ ಫೀಲಿಂಗ್, ಒಂಥರ ಅದೊಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಐ ಥಿಂಕ್ ನಾನು ಎಲ್ಲೋ ಒಂದು ಕಡೆ ಓದಿದ ನೆನಪು ರೂಪ ನನಗೆ, ಈ ಹಾರ್ಡ್ವರ್ಡ್ ಸ್ಕೂಲ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ದೇರ್ ಇಸ್ ಅ ಪ್ರೂವನ್ ಥಿಯರಿ. ಈಗ ಮಕ್ಕಳಿಗೆ ಇಫ್ ವಿ ಸ್ಟಾರ್ಟ್ ಇಂಟ್ರೊಡ್ಯೂಸಿಂಗ್ ಮೋರ್ ಆಕ್ಟಿವಿಟೀಸ್ ವಿತ್ ದ ಪೇರೆಂಟ್ ಅಥವಾ ಇನ್ಕ್ಲೂಡಿಂಗ್ ದಮ್ ವಿತ್ ಪೇರೆಂಟ್ಸ್, ಅದನ್ನ ಮಾಡ್ತಾ ಹೋದ್ರೆ ಅವರ ಡೆವಲಪ್ಮೆಂಟ್ ಇಸ್ ಟ್ರೆಮೆಂಡಸ್ಲಿ ಗ್ರೇಟ್. ಆ ಇಂಡಿಪೆಂಡೆನ್ಸ್ ಬರುತ್ತಲ್ಲ ಅವರಿಗೆ, ತುಂಬಾ ಚಿಕ್ಕ ವಯಸ್ಸಿಂದನೇ ಆ ಇಂಡಿಪೆಂಡೆನ್ಸ್ ಬರುತ್ತೆ. ದೇ ಆರ್ ವೆರಿ ಕಾನ್ಫಿಡೆಂಟ್, ಅವರೇ ಮುನ್ನುಗ್ತಾರೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಇಟ್ಸ್ ವೆರಿ ಡಿಫ್ರೆಂಟ್, ಯು ಕಾಂಟ್ ಎಕ್ಸ್ಪ್ಲೇನ್. ಸೊ ಇಟ್ಸ್ ವೆರಿ ಸಿಂಪಲ್. ನೀನ್ ಮಾಡೋ ಪ್ರತಿ ಕೆಲಸದಲ್ಲಿ ಇನ್ಕ್ಲೂಡ್ ಮಾಡ್ಕೊ ನಿನ್ ಮಗುನ. ಡೋಂಟ್ ಫಿಯರ್ ದಮ್ ಔಟ್. ಚಾಕು ಮುಟ್ಬೇಡ, ಬೆಂಕಿ ಹತ್ರ ಬರ್ಬೇಡ, ಇದು ಕಟ್ಟಾಗ್ಬಿಡುತ್ತೆ, ಹಿಂಗ್ ಹೋಗ್ಬೇಡ. ನೋ, ಡೋಂಟ್ ಡೂ ಆಲ್ ಆಫ್ ದಟ್. 4 ಸಲ ಅಯ್ಯೋ ಬಿಸಿ ಆಯ್ತು, 5ನೇ ಸಲಕ್ಕೆ ಗೊತ್ತಾಗುತ್ತೆ, ರೈಟ್? ಈಗ ಅದನ್ನ ಮಾಡೋದಕ್ಕೆ ಬಿಡ್ಬೇಕು ನನ್ನ ಮಕ್ಕಳಿಗೆ. ಇಫ್ ಯು ಟೆಲ್ ಮಿ ಅಬೌಟ್ ಆಲ್ಟರ್ನೇಟಿವ್ಸ್, ಐ ಥಿಂಕ್ ದಿ best alternative that you can get is including your children with everything that you do. Then you better don't need alternatives.